ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಶಾಂತಿ. ಅವ್ಯಕ್ತ ಬಾಪ್ದಾದರವರ ಮಹಾವಾಕ್ಯಗಳು. ರಿವೈಸ್ ಡೇಟ್ 20-3-87. ಪ್ರಾತಃ ಮುರಳಿ ಮಧುಬನ. ಮುರಳಿಯ ಮುಖ್ಯಾಂಶ: ಸ್ನೇಹ ಮತ್ತು ಸತ್ಯತೆಯ ಅಥಾರಿಟಿಯ ಬ್ಯಾಲೆನ್ಸ್. ಈ ದಿನ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸತ್ಯ ಸದ್ಗುರುವು ತನ್ನ ಸತ್ಯತೆಯ ಶಕ್ತಿ ಹೊಂದಿರುವ ಸತ್ಯಾತ್ಮ ಮಕ್ಕಳೊಂದಿಗೆ ಭೇಟಿಯಾಗಲು ಬಂದಿದ್ದಾರೆ. ಸತ್ಯತೆಯು ಅತ್ಯಂತ ಶ್ರೇಷ್ಠವಾದ ಶಕ್ತಿ ಅಥವಾ ಅಥಾರಿಟಿಯಾಗಿದೆ. ಸತ್ಯವನ್ನು ಎರಡು ರೀತಿಯಲ್ಲಿ ಅರ್ಥೈಸಬಹುದು. ಒಂದನೆಯದಾಗಿ ಸತ್ಯ ಅರ್ಥಾತ್ ವಾಸ್ತವ ಸತ್ಯ. ಎರಡನೆಯದಾಗಿ ಸತ್ಯ ಅರ್ಥಾತ್ ಶಾಶ್ವತವಾದದ್ದು, ಅವಿನಾಶವಾದದ್ದು. ಈ ಎರಡೂ ಅರ್ಥಗಳಿಂದ ಸತ್ಯತೆಯ ಶಕ್ತಿ ಅತ್ಯಂತ ಶ್ರೇಷ್ಠಕರವಾಗಿದೆ ಎಂಬುದನ್ನು ತಿಳಿಯುತ್ತೇವೆ. ಪರಮಾತ್ಮನನ್ನು ಸಹ ಸತ್ಯ ತಂದೆ, ಗಾಡ್ ಈಸ್ ಟ್ರೂತ್ ಎಂದು ಕರೆಯುತ್ತೇವೆ. ಭೌತಿಕವಾಗಿ ದೇಹಧಾರಿ ತಂದೆಯರು ಅನೇಕರಿದ್ದಾರೆ. ಆದರೆ ಸರ್ವ ಆತ್ಮಗಳಿಗೂ ಪರಮಾತ್ಮ ಒಬ್ಬನೇ ಸತ್ಯವಾದ ತಂದೆ, ಸತ್ಯ ಶಿಕ್ಷಕ, ಸದ್ಗುರುವೂ ಆಗಿದ್ದಾರೆ. ಸತ್ಯವನ್ನೇ ಪರಮಾತ್ಮ, ಗಾಡ್ ಈಸ್ ಟ್ರೂತ್ ಎಂದು ಹೇಳುತ್ತೇವೆ. ಪರಮಾತ್ಮನ ವಿಶೇಷತೆಯೇ ಸತ್ಯ. ದೇವರ ಸತ್ಯ ಎಂದು ಹೇಳುತ್ತಾರಲ್ಲವೇ? ಸತ್ಯವೇ ಶಿವನು ಎಂಬ ಹಾಡೂ ಇದೆ. ಸತ್ಯಂ ಶಿವಂ ಸುಂದರಂ ಎಂದು ಶಿವನನ್ನು ಮಹಿಮೆ ಮಾಡುತ್ತೇವೆ. ಸತ್ ಚಿತ್ ಆನಂದ ಸ್ವರೂಪನೆಂದು ಮಹಿಮೆ ಮಾಡುತ್ತೇವೆ. ಆತ್ಮಗಳನ್ನು ಸಹ ಸತ್ ಚಿತ್ ಆನಂದ ರೂಪವೆಂದು ಕರೆಯುತ್ತೇವೆ. ಆದ್ದರಿಂದ ಸತ್ಯ ಎಂಬ ಶಬ್ದದ ಮಹಿಮೆ, ಗಾಯನ ಅನಂತವಾಗಿದೆ. ಸಾಮಾನ್ಯವಾಗಿ ಮಾತನಾಡುವಾಗಲೂ ಈ ಪದ ಬಳಸುತ್ತೇವೆ. ಎಂದರೆ, ನಾನು ಸತ್ಯವಾಗಿ ಮಾತನಾಡುತ್ತಿದ್ದೇನೆ, ಆದ್ದರಿಂದ ಅಥಾರಿಟಿಯಿಂದ ಹೇಳಬಲ್ಲೆ ಎನ್ನುತ್ತಾರೆ. ಸತ್ಯದ ಬಗ್ಗೆ ಗಾಯನ ಇದೆ. ಸತ್ಯದ ದೋಣಿ ಅಲುಗಾಡಬಹುದೇ ವಿನಃ ಅದೆಂದು ಮುಳುಗಲಾರದು. ತಾವು ಸಹ ಹೇಳುತ್ತೀರಿ, ಸತ್ಯ ಅರ್ಥಾತ್ ಸತ್ಯವಂತರು ಸದಾ ಸಂತೋಷದಲ್ಲಿ ನಲಿದಾಡುತ್ತಿರುತ್ತಾರೆ ಎಂದು. ಸತ್ಯವಂತರು ಎಂದೂ ಬೇಸರಗೊಳ್ಳುವುದಿಲ್ಲ, ಅವರ ಮುಖ ಬಾಡುವುದಿಲ್ಲ, ಗೊಂದಲ, ಗಾಬರಿ, ಬಲಹೀನತೆಯಲ್ಲಿ ಬರುವುದಿಲ್ಲ. ಸತ್ಯದಲ್ಲಿ ಶಕ್ತಿ ಇದೆ. ಸತ್ಯವಂತರು ಶಕ್ತಿವಂತರಾಗಿರುತ್ತಾರೆ, ಧೈರ್ಯವಂತರಾಗಿರುತ್ತಾರೆ, ಹೆದರುವುದಿಲ್ಲ. ಸತ್ಯವನ್ನು ಚೊಕ್ಕ ಬಂಗಾರಕ್ಕೂ ಹೋಲಿಸಲಾಗುತ್ತದೆ. ಅಸತ್ಯವನ್ನು ಮಣ್ಣಿಗೆ ಸಮಾನ ಎನ್ನುತ್ತಾರೆ. ಭಕ್ತಿಯಲ್ಲೂ ಸಹ ಪರಮಾತ್ಮನಲ್ಲಿ ಪ್ರೀತಿ ಹೊಂದಿದ್ದು ಸದಾ ದೇವರ ಧ್ಯಾನ ಹಾಗೂ ಪ್ರವಚನಗಳಲ್ಲಿ ತಲ್ಲೀನವಾಗಿರುವವರನ್ನ ಎಂದೇ ಕರೆಯುತ್ತಾರೆ. ಸತ್ಯವಾದ ಪರಮಾತ್ಮನ ಸಂಘ ಇದೇ ಸತ್ಸಂಗ. ದೇಹ ತ್ಯಜಿಸುವ ಸಮಯದಲ್ಲೂ ಸತ್ನಾಮ್ ಸಂಘ ಹೇ, ಅಂದರೆ ಸತ್ಯನಾಗಿರುವ ಪರಮಾತ್ಮ ನಿನ್ನ ಜೊತೆಯಲ್ಲಿದ್ದಾನೆ ಎಂದು ಹೇಳುತ್ತಾರೆ. ಆದ್ದರಿಂದ ಸತ್ಯ ಶಾಶ್ವತವಾಗಿದೆ ಹಾಗೂ ವಾಸ್ತವ ಸತ್ಯವಾಗಿದೆ. ಸತ್ಯತೆ ಒಂದು ಮಹಾನ್ ಶಕ್ತಿಯಾಗಿದೆ. ವರ್ತಮಾನದಲ್ಲಿ ತಾವೆಲ್ಲ ಆಧ್ಯಾತ್ಮಿಕ ಸಾಧಕರನ್ನು ನೋಡಿದಾಗ ಜನ ಹೇಳುತ್ತಾರೆ, ಇವರಲ್ಲೇನೋ ಸತ್ಯತೆಯ ಶಕ್ತಿ ಇದೆ, ಆದ್ದರಿಂದಲೇ ಬಹುಕಾಲದಿಂದ ಇವರು ಪ್ರಗತಿಯ ಪಥದೆಡೆಗೆ ಸಾಗುತ್ತಲೇ ಇದ್ದಾರೆ ಎಂದು ಹೇಳುತ್ತಾರೆ. ಅಂದರೆ ಸತ್ಯ ಅಚಲವಾಗಿರುತ್ತದೆ. ಪ್ರಗತಿಯ ಅತಿ ಉತ್ತಮ ವಿಧಾನವೇ ಸತ್ಯವಾಗಿದೆ. ಸತ್ಯತೆಯಿಂದ ಸತ್ಯ ಯುಗವನ್ನು ನೀವು ಸಜ್ಜುಗೊಳಿಸುತ್ತಿದ್ದೀರಾ ಹಾಗೂ ತಾವೇ ಸ್ವತಃ ಸತ್ಯನಾರಾಯಣ
ಸತ್ಯಲಕ್ಷ್ಮಿ ಆಗುವ ಪುರುಷಾರ್ಥದಲ್ಲಿದ್ದೀರಾ. ಈ ಜ್ಞಾನವು ಸತ್ಯವಾಗಿದೆ. ಪರಮಾತ್ಮ ಸತ್ಯ ತಂದೆ ಜ್ಞಾನಸಾಗರ. ಆದ್ದರಿಂದ ಈಶ್ವರಿಯ ಜ್ಞಾನ ಇತರ ಅನೇಕ ಜ್ಞಾನಗಳಿಗಿಂತ ವಿಭಿನ್ನ, ಅಪರೂಪದ ಹಾಗೂ ಹಿತಕರವಾದ ಜ್ಞಾನವಾಗಿದೆ. ಈ ದಿನ ಬಾಪ್ದಾದ ಎಲ್ಲ ಮಕ್ಕಳಲ್ಲೂ ಸತ್ಯತೆಯ ಅಥಾರಿಟಿ ಇದು ಆಚರಣೆಯಲ್ಲಿ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ಗಮನಿಸುತ್ತಿದ್ದಾರೆ. ಸತ್ಯತೆ ಎಲ್ಲರನ್ನೂ ತನ್ನೆಡೆಗೆ ಆಕರ್ಷಿಸುತ್ತದೆ. ಈ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಅಸತ್ಯವೇ ತಾಂಡವವನ್ನಾಡುತ್ತಿದೆ. ಆದರೆ ಸತ್ಯತೆಯ ಶಕ್ತಿ ಇರುವಂತಹವರು ಸದಾ ವಿಜಯಿಗಳೇ ಆಗುತ್ತಾರೆ. ಸತ್ಯ ಇದು ಸಂತೋಷ ಹಾಗೂ ನಿರ್ಭಯತೆಯನ್ನು ತಂದುಕೊಡುತ್ತದೆ. ಸತ್ಯವನ್ನು ನುಡಿಯುವವರು ನಿರ್ಭಯವಾಗಿರುತ್ತಾರೆ. ಯಾರಲ್ಲಿ ಸತ್ಯ ಇರುವುದಿಲ್ಲವೋ ಖಂಡಿತ ಅವರಿಗೆ ಒಳಗಿಂದೊಳಗೆ ಭಯ ಆವರಿಸಿರುತ್ತದೆ. ತಾವೆಲ್ಲರೂ ಸತ್ಯವಾದ ಶಕ್ತಿಶಾಲಿ ಶ್ರೇಷ್ಠ ಆತ್ಮರಾಗಿದ್ದೀರಲ್ಲವೇ? ತಮಗೆ ಸತ್ಯ ಜ್ಞಾನ, ಸತ್ಯ ತಂದೆ, ಸತ್ಯ ಪ್ರಾಪ್ತಿ ದೊರೆತಿದೆ. ಪರಮಾತ್ಮನ ಸತ್ಯವಾದ ನೆನಪು, ಸತ್ಯ ಗುಣಗಳ ಧಾರಣೆ, ಸತ್ಯವಾದ ಶಕ್ತಿಗಳನ್ನು ಹೊಂದಿ ಸತ್ಯ ಪ್ರಾಪ್ತಿಗಳನ್ನು ಪಡೆದಿದ್ದೀರಿ ಎಂದು ನಿಮಗೆ ಈ ಒಂದು ಅಧಿಕಾರ ಅರ್ಥಾತ್ ಅಥಾರಿಟಿಯ ನಶೆ, ಖುಷಿ ಇದೆಯೇ? ಅಥಾರಿಟಿಯ ಅರ್ಥ ಅಭಿಮಾನ ಅಲ್ಲ, ಇದು ನಿಮ್ಮ ಆತ್ಮದ ಪ್ರಭುತ್ವವಾಗಿದೆ. ಎಷ್ಟೆಷ್ಟು ಶ್ರೇಷ್ಠವಾದಂತಹ ಈ ಸತ್ಯತೆಯ ಒಂದು ಅಥಾರಿಟಿ ಅಂದರೆ ಪ್ರಭುತ್ವವನ್ನು ಹೊಂದುತ್ತೀರೋ ಅಷ್ಟು ನಿಮ್ಮ ಮನೋವೃತ್ತಿಯಲ್ಲಿ ಆತ್ಮಿಕವಾದಂತಹ ಬಲವಿರುತ್ತದೆ. ಮಾತಿನಲ್ಲೂ ಸ್ನೇಹ ಮತ್ತು ವಿನಮ್ರತೆ ಇರುವುದು ಇದೇ ಅಥಾರಿಟಿಯ ಲಕ್ಷಣವಾಗಿದೆ. ಹೇಗೆ ಒಂದು ವೃಕ್ಷದ ಉದಾಹರಣೆ ಕೊಡಬಹುದು? ಯಾವಾಗ ಒಂದು ವೃಕ್ಷ ಫಲ ಅನ್ನೋದನ್ನು ಸಂಪೂರ್ಣವಾಗಿ ನೀಡಲು ಸಿದ್ಧವಾಗುತ್ತದೋ ಆಗ ಫಲ ತುಂಬಿದ ವೃಕ್ಷ ತಾನಾಗಿಯೇ ಬಾಗಿರುತ್ತದೆ, ಅರ್ಥಾತ್ ವಿನಮ್ರವಾಗುತ್ತದೆ. ಅದೇ ರೀತಿ ಆತ್ಮಿಕ ಸತ್ಯತೆಯ ಅಥಾರಿಟಿ ಇರುವ ಮಕ್ಕಳು ಎಷ್ಟು ಸತ್ಯತೆಯ ಫಲದಿಂದ ತುಂಬಿರುತ್ತಾರೋ ಅಷ್ಟೇ ವಿನಮ್ರ ಅರ್ಥಾತ್ ನಿರಹಂಕಾರಿಯಾಗಿ ಸರ್ವರ ಸ್ನೇಹಿಯಾಗಿ ಅವರು ನಮ್ರತೆಯಿಂದ ಬಾಗಿ ನಡೆದುಕೊಳ್ಳುತ್ತಾರೆ. ಸತ್ಯತೆಯ ಅಥಾರಿಟಿ ಅದು ವಿನಮ್ರತೆ, ನಿರಹಂಕಾರತ್ವವನ್ನೇ ತಂದುಕೊಡಬೇಕು. ತಮ್ಮಲ್ಲಿ ಸತ್ಯತೆಯ ಅಥಾರಿಟಿಯೂ ಇರಲಿ. ಈ ಬಗ್ಗೆ ನಿಮಗೆ ಸತ್ಯತೆಯ ಆಂತರ್ಯದ ನಶೆ, ಖುಷಿಯೂ ಇರಲಿ ಹಾಗೂ ವಿನಮ್ರತೆ, ನಿರಹಂಕಾರತ್ವವೂ ಇರಲಿ. ಇದೇ ಸತ್ಯಜ್ಞಾನದ ಸತ್ಯವಂತರ ಪ್ರತ್ಯಕ್ಷ ಸ್ವರೂಪವಾಗಿದೆ ಎನ್ನಬಹುದು. ಯಾವ ರೀತಿಯಲ್ಲಿ ಈ ಅಸತ್ಯವಾದ ಪ್ರಪಂಚದಲ್ಲೂ ಬ್ರಹ್ಮ ತಂದೆಯ ಸತ್ಯತೆಯ ಅಥಾರಿಟಿ ಪ್ರತ್ಯಕ್ಷವಾಗಿ ಸಾಕಾರ ರೂಪದಲ್ಲಿ ತಾವೆಲ್ಲ ನೋಡಿದ್ದೀರಲ್ಲವೇ? ಬ್ರಹ್ಮ ತಂದೆಯ ಅಥಾರಿಟಿ ತುಂಬಿದ ಮಾತುಗಳು ತಮಗೆ ಎಂದೂ ಅಹಂಕಾರದ ಮಾತು ಎಂದು ಅನುಭವ ಆಗುವುದಿಲ್ಲ. ತಂದೆಯ ಮುರಳಿಯನ್ನು ಕೇಳುತ್ತಿರಲ್ಲವೇ? ಎಷ್ಟು ಅಥಾರಿಟಿಯಿಂದ ಕೂಡಿದ ವಾಕ್ಯಗಳಾಗಿವೆ. ಆದರೆ ಅದರಲ್ಲಿ ಅಷ್ಟೇ ವಿನಮ್ರತೆ ಇದೆ ಹಾಗೂ ನಿರ್ಮಾಣತೆ ಇದೆ, ನಿರಹಂಕಾರತ್ವವಿದೆ. ಆದ ಕಾರಣದಿಂದಲೇ ಅಥಾರಿಟಿಯ ನುಡಿಗಳು ವಿಭಿನ್ನವೆನಿಸಿಕೊಳ್ಳುತ್ತದೆ. ಕೇವಲ ಹಿತಕರವಷ್ಟೇ ಅಲ್ಲ, ಅದು ಪ್ರಭಾವಶಾಲಿಯೂ ಆಗಿದೆ. ಸೇವೆಯಲ್ಲಿ ಅಥವಾ ಕರ್ಮದಲ್ಲಿ, ನಡೆನುಡಿಯಲ್ಲಿ ಬ್ರಹ್ಮ ತಂದೆಯನ್ನೇ ಅನುಸರಿಸಬೇಕು. ಏಕೆಂದರೆ ಈ ಸಾಕಾರ ಪ್ರಪಂಚದಲ್ಲಿ ಸಾಕಾರ ತಂದೆ ನಮ್ಮೆಲ್ಲರಿಗೂ ಮಾದರಿ, ಉದಾಹರಣೆಯಾಗಿದ್ದಾರೆ. ಬ್ರಹ್ಮ ತಂದೆಯ ಮನ, ವಚನ, ಕರ್ಮ, ಅವರ ಸೇವೆ, ಚಹರೆ, ಚಲನೆ, ನಡೆನುಡಿ, ವರ್ತನೆ ಇದೆಲ್ಲದರಲ್ಲಿಯೂ ಸಹ ವಿನಮ್ರತೆ ಹಾಗೂ ಅಥಾರಿಟಿ ಇವೆರಡರ ಸಮತೋಲನವನ್ನೇ ನೋಡಿದ್ದಿರಲ್ಲವೇ? ಈ ರೀತಿ ಫಾಲೋ ಫಾದರ್, ತಂದೆಯನ್ನು ಅನುಸರಿಸಿ ಹಿಂಬಾಲಿಸಿ ನಡೆಯಿರಿ. ಸ್ನೇಹ ಮತ್ತು ಅಥಾರಿಟಿ, ನಿರ್ಮಾಣತೆ ಮತ್ತು ಮಹಾನತೆ
ಎರಡು ಜೊತೆಯಾಗಿ ಜೀವನದ ಆಚರಣೆಯಲ್ಲಿರಲಿ. ಕೇವಲ ಸ್ನೇಹ ಕಾಣುತ್ತಿದೆ, ಅಥಾರಿಟಿಯೇ ಇಲ್ಲವಾಗಿದೆ ಎನ್ನುವಂತೆಯೂ ಆಗಬಾರದು. ಅಥವಾ ಕೇವಲ ಅಥಾರಿಟಿ, ಅಧಿಕಾರ ಕಾಣುತ್ತಿದೆ, ಸ್ನೇಹವೇ ಕಾಣುತ್ತಿಲ್ಲ ಎನ್ನುವಂತೆಯೂ ಆಗಬಾರದು. ಸ್ನೇಹ ಮತ್ತು ಅಥಾರಿಟಿ ಇದೆರಡು ಜೊತೆಯಾಗಿ ನಡತೆಯಲ್ಲಿ ಬರಲಿ. ಬ್ರಹ್ಮ ತಂದೆಯನ್ನು ನೀವು ನೋಡಿರಬಹುದು ಅಥವಾ ಈಗಲೂ ಅವರ ಹಿಸ್ಟ್ರಿಯನ್ನು ಕೇಳಿರಬಹುದು. ಮುರಳಿಯನ್ನು ಆಲಿಸುತ್ತೀರಾ. ಮುರಳಿಯಲ್ಲಿ ಪ್ರತ್ಯಕ್ಷ ಪ್ರಮಾಣವಾಗಿ ನಾವು ಕೇಳುತ್ತೇವೆ, ಮಕ್ಕಳೇ ಎಂದೆನ್ನುತ್ತಾ ಬಾಬಾ ಮುರಳಿಯನ್ನು ಅಥಾರಿಟಿಯಿಂದ ನುಡಿಸುತ್ತಾರೆ. ಅಥಾರಿಟಿಯಿಂದ ಜ್ಞಾನ ಶಿಕ್ಷಣವನ್ನು ಕೊಡುತ್ತಾರೆ. ಸತ್ಯ ಜ್ಞಾನದ ಪ್ರತ್ಯಕ್ಷತೆಯನ್ನು ಮಾಡುತ್ತಾ ಜೊತೆಗೆ ಸ್ನೇಹದಿಂದ ಮಕ್ಕಳೇ ಎಂದು ಹೇಳುತ್ತಾ ಜ್ಞಾನದ ಸ್ಪಷ್ಟತೆಯನ್ನು ನೀಡುತ್ತಿರುತ್ತಾರೆ. ಇದನ್ನೇ ಸ್ನೇಹ ಮತ್ತು ಸತ್ಯತೆಯ ಅಥಾರಿಟಿಯ ಒಂದು ಬ್ಯಾಲೆನ್ಸ್, ಸಮತೋಲನ ಎಂದು ಕರೆಯಲಾಗುತ್ತದೆ. ಆದ ಕಾರಣ ವರ್ತಮಾನ ಸೇವೆಯಲ್ಲಿ ತಮ್ಮ ಒಂದು ಪುರುಷಾರ್ಥದಲ್ಲಿ ಸ್ನೇಹ ಮತ್ತು ಅಥಾರಿಟಿಯ ಬ್ಯಾಲೆನ್ಸನ್ನು ಅಂಡರ್ಲೈನ್ ಮಾಡಿಕೊಳ್ಳಿ, ಅರ್ಥಾತ್ ಗಮನದಲ್ಲಿ ತೆಗೆದುಕೊಳ್ಳಿ. ಸೇವೆಯ ಭೂಮಿಕೆಯನ್ನು ತಯಾರು ಮಾಡಲಿಕ್ಕಾಗಿ ಸ್ಥಾಪನೆಯ ಸಮಯದಿಂದ ಇದುವರೆಗೂ ವಿದೇಶದ ಸೇವೆಗಳು ನಡೆಯುತ್ತಾ ಬಂದಿದೆ. ಈ ಮೂಲಕ ಸೇವೆಯ ಭೂಮಿಕೆ ಸಜ್ಜಾಗಿದೆ. ನೀವು ಎಲ್ಲ ವ್ಯವಸ್ಥೆಗಳು ಸಜ್ಜುಗೊಂಡ ಸಮಯದಲ್ಲಿ ಜ್ಞಾನಕ್ಕೆ ಬಂದಿದ್ದೀರಿ. ಆದ್ದರಿಂದ ಇದುವರೆಗಿನ 84 ವರ್ಷಗಳು ಈಗಿನ 8 ವರ್ಷಗಳಿಗೆ ಸಮವೆನ್ನಬಹುದು. ವಿದೇಶಿಗಳು ಹೇಳುತ್ತೀರಾ, ನಾವೆಲ್ಲ ಲಾಸ್ಟ್ ಸೋ ಫಾಸ್ಟ್ ಸೋ ಫಸ್ಟ್ ಬರುತ್ತೇವೆ ಎಂದು. ಫಾಸ್ಟ್ ಸೋ ಫಸ್ಟ್ ಅವಶ್ಯವಾಗಿ ಬರುತ್ತಿರಲ್ಲವೇ? ಈ ನಿರ್ಭಯತೆಯ ಅಥಾರಿಟಿಯನ್ನು ಇಟ್ಟುಕೊಳ್ಳಿ. ಒಬ್ಬ ತಂದೆಯೇ ಈ ಸತ್ಯ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಇದು ನವೀನವಾಗಿದೆ. ನವೀನವಾದ ಜ್ಞಾನದಿಂದ ನವಲೋಕ ನವಯುಗ ಸ್ಥಾಪನೆ ಆಗುತ್ತದೆ. ಈ ಅಥಾರಿಟಿ, ಈ ನಶೆ ನಿಮ್ಮ ಸ್ವರೂಪದಲ್ಲಿ ಜಾಗೃತವಾಗಿರಲಿ. ಹೊಸದಾಗಿ ಬರುವವರ ಬಗ್ಗೆ ಅವರ ಮನೋಭೂಮಿಕೆ, ಅವರ ನಾಡಿ ಇದೆಲ್ಲವನ್ನು ಗಮನಿಸುತ್ತಾ ಅವರನ್ನು ಅರ್ಥ ಮಾಡಿಕೊಂಡು ಜ್ಞಾನ ಕೊಡುವುದೇ ಜ್ಞಾನಪೂರ್ಣರ ಲಕ್ಷಣವಾಗಿದೆ. ಬಂದಿರುವಂಥ ಆತ್ಮಗಳ ಇಚ್ಛೆ ಏನು ಎಂಬುದನ್ನು ಮೊದಲು ಅವರ ನಾಡಿ ನೋಡಿ, ಅಂದರೆ ಅವರನ್ನು ಅರ್ಥ ಮಾಡಿಕೊಳ್ಳಿ, ಮನೋಭೂಮಿಕೆಯನ್ನು ತಯಾರು ಮಾಡಿ. ಆದರೆ ನಿಮ್ಮ ಆಂತರ್ಯದಲ್ಲಿ ಸತ್ಯತೆಯ ನಿರ್ಭಯತೆ ಇರಲಿ. ಈ ಜ್ಞಾನ ಹೇಳಿದರೆ ಜನರು ಏನಂದುಕೊಳ್ಳುವರೋ ಎಂದು ಒಳಗಡೆ ಅಳುಕು ಇರಬಾರದು. ಇದು ಪರಮಾತ್ಮನ ಸತ್ಯಜ್ಞಾನವಾಗಿದೆ, ಹೊಸದಾಗಿದೆ. ಕೆಲವರಿಗೆ ಇದು ಅರ್ಥವೇ ಆಗುವುದಿಲ್ಲ ಎಂದು ಮಕ್ಕಳು ಹೇಳುತ್ತೀರಾ. ಆದರೆ ಬುದ್ಧಿಹೀನರಿಗೆ ಈ ಜ್ಞಾನವನ್ನು ತಿಳಿಸಬೇಕಲ್ಲವೇ? ವ್ಯಕ್ತಿ ಹೇಗಿರುತ್ತಾನೋ ಅವರ ರೂಪರೇಷೆಗಳನ್ನು ತಯಾರು ಮಾಡಬೇಕಾಗುತ್ತದೆ. ಆದರೆ ನಾವು ಈ ವ್ಯಕ್ತಿ ಪ್ರಭಾವಕ್ಕೆ ಒಳಗಾಗಬಾರದು. ಪರಮಾತ್ಮನ ಸತ್ಯಜ್ಞಾನದ ಅಥಾರಿಟಿಯಿಂದ ಆತ್ಮ ಪರಿವರ್ತನೆ ಮಾಡಬೇಕು ಎಂಬ ಲಕ್ಷ್ಯವನ್ನು ಮರೆಯಬೇಡಿ. ಇದುವರೆಗೆ ನೀವು ಮಾಡಿದ ಸೇವೆಯೆಲ್ಲ ಸರಿಯಾಗಿದೆ. ಏನು ಮಾಡಬೇಕಿತ್ತು, ಏನು ಅಗತ್ಯವಿತ್ತು ಆ ಸೇವೆ ಮಾಡಿದ್ದೀರಿ. ಭೂಮಿಕೆಯನ್ನು ಸಿದ್ಧಪಡಿಸಬೇಕಾಗಿತ್ತು. ಇನ್ನು ಪ್ರತ್ಯಕ್ಷತೆಗೆ ಎಷ್ಟು ಕಾಲ ಬೇಕಾಗಿದೆ? ಉದಾಹರಣೆಗೆ, ಯಾರಿಗಾದರೂ ಔಷಧಿಯನ್ನು ಕೊಡುವಾಗ ಮೊದಲು ಅದರ ಪರಿಣಾಮ ಅವರಿಗೇನಾಗಬಹುದು ಎಂದು ಪರೀಕ್ಷಿಸಲು ಕಡಿಮೆ ಡೋಸೇಜನ್ನು ಕೊಡುತ್ತಾರೆ. ನಿರ್ಬಲರಿಗೆ ಹೆಚ್ಚು ಡೋಸೇಜ್ ಔಷಧಿಯನ್ನು ಕೊಟ್ಟರೂ ಅದು ತಪ್ಪಾಗುತ್ತದೆ. ಆದ್ದರಿಂದ ಜ್ಞಾನ ಕೊಡುವಾಗ ಕೇಳುವವರು ಅದನ್ನು ಪಡೆಯಲು ಸಮರ್ಥರೇ, ಶಕ್ತಿವಂತರೇ, ಇದೆಲ್ಲವನ್ನು ಪರಿಶೀಲಿಸುವ ಶಕ್ತಿ ಇರಲಿ. ಅರ್ಥಾತ್ ಅವರು ಜ್ಞಾನ ಸ್ವೀಕಾರವನ್ನು ಮಾಡುತ್ತಿದ್ದಾರೆಯೇ ಎಂಬುದನ್ನು ನೋಡಿಕೊಳ್ಳಿ.
ಹಾಗೂ ನಿಮ್ಮಲ್ಲಿ ಈ ಸತ್ಯವಾದ ನವೀನವಾದ ಜ್ಞಾನದ ಅಥಾರಿಟಿಯೂ ಇರಲಿ. ನಿಮ್ಮ ಆಂತರ್ಯದ ಈ ಜ್ಞಾನದ ಅಥಾರಿಟಿಯ ವೃತ್ತಿಯೇ ಅವರ ಮನೋವೃತ್ತಿಗಳನ್ನು ಪರಿವರ್ತಿಸುವುದು. ಇದರಿಂದಲೇ ಸೇವಾ ಭೂಮಿಕೆ ಮನೋಭೂಮಿಕೆ ಸಿದ್ಧವಾಗುತ್ತದೆ. ಯಾವುದೇ ಧರ್ಮದವರಿರಲಿ ಅಥವಾ ದೇಶದವರಿರಲಿ ಮಧುಬನ ಎಂಬ ಈ ತಪೋಭೂಮಿಗೆ ಬಂದರೆ ಅವರ ಮನಸ್ಸು ಕೋಮಲವಾಗುತ್ತದೆ. ಕೋಮಲವಾದ ಮನೋಧರಣಿ ಅಥವಾ ಮನೋಭೂಮಿಕೆ ಇದ್ದಾಗ ಅಲ್ಲಿ ಯಾವುದೇ ಜ್ಞಾನ ಬೀಜವನ್ನು ನೀವು ಬಿತ್ತಿದರೆ ಅದು ಸಹಜವಾಗಿಯೇ ಸಸಿಯಾಗಿ ಮೊಳಕೆಯೊಡೆಯುತ್ತದೆ, ಫಲ ಕೊಡುತ್ತದೆ. ಆದರೆ ನಿಮ್ಮಲ್ಲಿ ನಿರ್ಭಯತೆ ಇರಲಿ. ಅರ್ಥಪೂರ್ಣವಾಗಿ ಅವರಿಗೆ ಜ್ಞಾನವನ್ನು ತಿಳಿಸಿ. ಆದರೆ ಮೌಂಟ್ ಅಬುಗೆ ಬಂದು ನನಗೆ ಪರಮಾತ್ಮನ ಅವತರಣೆ ಆಗಿದೆ ಎಂಬುದು ಗೊತ್ತೇ ಆಗಲಿಲ್ಲ ಎಂದು ಬೇರೆಯವರು ದೂರು ನೀಡಬಾರದು. ಆದ್ದರಿಂದ ಪರಮಾತ್ಮನ ಪರಿಚಯವನ್ನು ಖಂಡಿತ ಕೊಡಿ. ಖಂಡಿತ ಪರಮಾತ್ಮನ ಮಧುಬನದ ಈ ಭೂಮಿಯಲ್ಲಿ ಪರಮಾತ್ಮನ ಪ್ರತ್ಯಕ್ಷತೆಯ ಸಂದೇಶವನ್ನು ಅವರು ಪಡೆಯಲಿ. ಈ ವಿಷಯದಲ್ಲಿ ನಿಮ್ಮ ಲಕ್ಷ್ಯ ಅಥಾರಿಟಿಯಲ್ಲಿರಲಿ. ಬಾಪ್ದಾದರವರು ಮಕ್ಕಳ ಬಗ್ಗೆ ಖುಷಿಯಾಗಿದ್ದಾರೆ. ಸ್ವದೇಶದ ಮಕ್ಕಳಿರಬಹುದು ಅಥವಾ ವಿದೇಶದಲ್ಲಿರಬಹುದು. ತಾವೆಲ್ಲ ಪರಿಶ್ರಮದಿಂದ ಸೇವೆ ಮಾಡುತ್ತಾ ಇಷ್ಟೆಲ್ಲ ಸೇವೆಯಲ್ಲಿ ಸಮೃದ್ಧಿಯನ್ನು ಸಾಧಿಸಿದ್ದೀರಾ. ಸ್ವಯಂಲ್ಲೂ ವೃದ್ಧಿಯನ್ನು ಹೊಂದಿದ್ದೀರಾ. ಇದು ಮುಂದುವರಿಯುತ್ತಲೇ ಇರುತ್ತದೆ. ಸ್ವದೇಶವಿರಲಿ ವಿದೇಶವಿರಲಿ, ಜನರ ನಾಡಿ ನೋಡಿ, ಅಂದರೆ ಅವರ ಆಸಕ್ತಿಯನ್ನು ಅವರ ಭಾವನೆಯನ್ನು ಅರಿತುಕೊಂಡು ಸೇವೆ ಮಾಡಿದಾಗಲೇ ಸಫಲತೆ ಇರುತ್ತದೆ. ವಿದೇಶದಲ್ಲೂ ಈ ಸೇವೆಯಿಂದಲೇ ಸಫಲತೆಯಾಗಿದೆ. ಮೊದಲು ಜನರನ್ನು ಈ ಜ್ಞಾನದ ಪರಿಚಯ ತಿಳಿಸಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಪರ್ಕದಲ್ಲಿ ತರುವಂತಹ ಸೇವೆಯ ಭೂಮಿಕೆ ಮಾಡುತ್ತೀರಾ. ಆದರೆ ಸಂಪರ್ಕದವರೆಗೆ ಮಾತ್ರವೇ ನಿಲ್ಲಿಸಬಾರದು. ಅನಂತರ ಅವರನ್ನು ಭಗವಂತನ ಸಂಬಂಧದಲ್ಲಿ ತರುತ್ತಾ ಅವರ ಬುದ್ಧಿಯನ್ನು ಭಗವಂತನಿಗೆ ಅರ್ಪಿತ ಮಾಡಿಸಬೇಕು. ಇದು ಫೈನಲ್, ಅಂದರೆ ಪರಮಾತ್ಮನಲ್ಲಿ ಸಂಬಂಧ ಜೋಡಿಸುವುದೇ ಜ್ಞಾನದ ಅಂತ್ಯದ ಅಂತಿಮ ಹಂತವಾಗಿದೆ. ಸಂಪರ್ಕದಲ್ಲಿ ತರುವುದು ಅಗತ್ಯವಿದೆ, ಆದರೆ ಪರಮಾತ್ಮನ ಸಂಬಂಧದಲ್ಲಿ ಬರುತ್ತಾ ಭಗವಂತನಿಗೆ ಅವರು ಸಮರ್ಪಣಾ ಬುದ್ಧಿಯವರಾಗಲಿ. ಭಗವಂತ ಪರಮಾತ್ಮ ಏನು ಹೇಳುತ್ತಿದ್ದಾರೆ ಅದೇ ಸತ್ಯ. ಆ ಸತ್ಯವನ್ನು ಅರಿತವರು ಮತ್ತೆ ಪ್ರಶ್ನೆ ಚರ್ಚೆಗಳಲ್ಲಿ ಗೊಂದಲದಲ್ಲಿ ಬರಲಾರರು. ಆದ್ದರಿಂದ ಭಗವಂತನಲ್ಲಿ ಸಮರ್ಪಣಾ ಬುದ್ಧಿ ಅಂಥವರಿಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಆದ್ದರಿಂದ ಲಕ್ಷ್ಯವನ್ನಿಟ್ಟುಕೊಳ್ಳಿ. ಯಾರಿಗೆ ಜ್ಞಾನ ಕೊಟ್ಟರೂ ಅವರನ್ನು ಭಗವಂತನಲ್ಲಿ ಸಮರ್ಪಣಾ ಬುದ್ಧಿಯವರೆಗೆ ತಯಾರು ಮಾಡುವ ಅವಶ್ಯಕತೆ ಇದೆ. ಆಗಲೇ ಅಂದರೆ ಪ್ರಭಾವಶಾಲಿ ವ್ಯಕ್ತಿಗಳು, ಆತ್ಮಗಳು ತಯಾರು ಮಾಡಿದೆವೆಂದು ಹೇಳಬಹುದು. ಮೈಕಿನ ಕೆಲಸ ಏನು? ಅದು ದೊಡ್ಡದಾಗಿ ಧ್ವನಿಯನ್ನು ಎಲ್ಲೆಡೆಗೂ ಪ್ರಸರಿಸುತ್ತದೆ. ಅದೇ ರೀತಿ ನಾವು ಯಾರಿಗೆ ಜ್ಞಾನ ಹೇಳುತ್ತೇವೆಯೋ ಅವರ ಮೂಲಕ ಅನೇಕರಿಗೆ ದನಿಯಾಗಬೇಕು. ಈ ಜ್ಞಾನ ಚೆನ್ನಾಗಿದೆ ಅಷ್ಟೇ ಅಲ್ಲ, ಈ ನವೀನ ಜ್ಞಾನವನ್ನು ಎಲ್ಲರಿಗೂ ತಿಳಿಸುವಂತಾಗಬೇಕು. ಈ ಹೊಸ ಜ್ಞಾನ ನವಯುಗವನ್ನು ತರುತ್ತದೆ ಎಂಬ ಧ್ವನಿ ಎಲ್ಲೆಡೆಗೂ ಮೊಳಗಲಿ. ಇದುವರೆಗೆ ಸೇವೆಯ ಯಾವ ಫಲಿತಾಂಶವನ್ನು ನೋಡುತ್ತಿದ್ದೆವೋ, ಸೇವಾ ವಿಧಾನ ಹಾಗೂ ಸೇವಾ ಸಾಧಕರು ಏನೆಲ್ಲ ಮಾಡಿದ್ದೀರೋ ಅದೆಲ್ಲ ತುಂಬ ಚೆನ್ನಾಗಿದೆ. ಏಕೆಂದರೆ ಆರಂಭದಲ್ಲಿ ಬೀಜವನ್ನು ಭೂಮಿಯೊಳಗೆ ಬಿತ್ತಲಾಗುತ್ತದೆ, ಅದು ಅವಶ್ಯಕವಾಗಿದೆ. ಜ್ಞಾನ ಬೀಜವನ್ನು ಹೊರಗಡೆ ಅಂದರೆ ಬಾಹ್ಯದಲ್ಲಿಟ್ಟರೆ ಬೀಜವನ್ನು ಫಲ ಕೊಡುವುದಿಲ್ಲ. ಬೀಜವನ್ನು ಭೂಮಿಯೊಳಗೆ ಮರೆಯಲ್ಲಿ ಇಡಬೇಕಾಗುತ್ತದೆ. ಆದರೆ ಬೀಜ ಧರಣಿಯೊಳಗೆ ಉಳಿದುಕೊಳ್ಳಬಾರದು. ಅದು ಮೊಳಕೆ ಒಡೆದು ಸಸಿಯಾಗಿ ಭೂಮಿಯಿಂದ ಹೊರಬರಬೇಕು. ಆಗಲೇ ಅದು ಫಲದಾಯಕವಾಗುತ್ತದೆ. ಅದೇ ರೀತಿ ಈಶ್ವರಿಯ ಜ್ಞಾನ ನಡೆ ನುಡಿಯಲ್ಲಿ
ಮೊಳಕೆಯೊಡೆದು ಪ್ರತ್ಯಕ್ಷದಲ್ಲಿ ಬಂದಾಗಲೇ ಸಫಲತೆ ಪ್ರಾಪ್ತಿಯಾಗುತ್ತದೆ. ಅರ್ಥವಾಯಿತೆ? ಹೊಸದಾಗಿ ಏನಾದರೂ ಮಾಡಬೇಕೆಂಬ ಲಕ್ಷ್ಯವಿರಲಿ. ಅದು ಈಗಲೇ ಅಲ್ಲ, ಆ ಪ್ರಯತ್ನ ನಿಮ್ಮದು ಸಾಗುತ್ತಿರಲಿ. ನಿಮ್ಮ ಲಕ್ಷ್ಯವು, ನಿಮ್ಮ ಗುರಿ ಬಾಹ್ಯದಲ್ಲಿ ಪ್ರತ್ಯಕ್ಷವಾಗಲಿ. ಮೊದಲು ಸತ್ಯತೆಯ ಶಕ್ತಿಯನ್ನು ಅನುಭವ ಮಾಡಿಸುವ ಪ್ರವಚನವನ್ನು ಮಾಡುತ್ತೀರಾ. ಆನಂತರ ಅನುಭವವಾದ ಮೇಲೆ ಕೊನೆಗೂ ಆ ದಿನ ಬಂತು, ಭಗವಂತನನ್ನು ನಾವು ಪಡೆದೆವು, ಕಂಡೆವು ಎಂಬ ಮನದ ಮಾತು ಎಲ್ಲರ ಬಾಯಿಂದ ಬರಲಿ. ಒಂದು ನಾಟಕವನ್ನು ಮಾಡುತ್ತೀರ. ಅದರಲ್ಲಿ ಎಲ್ಲ ಧರ್ಮದವರು ಕೊನೆಗೆ ಒಟ್ಟು ಸೇರಿ ನಾವೆಲ್ಲ ಒಬ್ಬ ತಂದೆಯ ಮಕ್ಕಳು, ನಾವೆಲ್ಲ ಒಂದಾಗಿದ್ದೇವೆ ಆತ್ಮರು ಎಂದು ಎಲ್ಲ ಧರ್ಮದವರು ಒಟ್ಟಿಗೆ ಸೇರಿ ಒಂದೇ ವೇದಿಕೆಯಲ್ಲಿ ಒಂದೇ ಧ್ವನಿಯಲ್ಲಿ ಹೇಳುತ್ತಾರೆ. ಅದೇ ರೀತಿ ಎಲ್ಲರ ಮನದಲ್ಲೂ ಒಬ್ಬ ಪರಮಾತ್ಮ, ಜ್ಞಾನ ಒಂದೇ, ಈ ಜಗತ್ತು ಒಂದೇ, ಹೀಗೆ ಎಲ್ಲರ ಮನಸ್ಸಿನಿಂದ ಈ ಧ್ವನಿ ಹೊರಬರಲಿ. ಈ ದೃಶ್ಯವು ಯಾವಾಗ ವಿಶ್ವದ ವೇದಿಕೆಯಲ್ಲಿ ಪ್ರತ್ಯಕ್ಷವಾಗುತ್ತದೋ ಅದನ್ನೇ ಪರಮಾತ್ಮನ ಪ್ರತ್ಯಕ್ಷತೆಯ ಧ್ವಜಾರೋಹಣ ಎನ್ನಲಾಗುತ್ತದೆ. ಇದೇ ನಿಜವಾದ ಶಿವರಾತ್ರಿಯ ಧ್ವಜಾರೋಹಣ. ಅಂದರೆ ಮನದ ಅಂಧಕಾರವು, ಅನೇಕತೆಯ ಅಂಧಕಾರವು ಸಮಾಪ್ತಿಗೊಂಡು ಆ ಭಗವಂತನ ಪರಿಚಯವಾಗಿ ಆ ಗೋಲ್ಡನ್ ಮಾರ್ನಿಂಗ್ ಪ್ರತಿಯೊಬ್ಬರ ಜೀವನದಲ್ಲೂ ಕಾಣುವುದೇ ಧ್ವಜಾರೋಹಣದ ದೃಶ್ಯ. ಇಂದು ಮತ್ತು ನಾಳೆಯ ಆಟ ಇದಾಗಿದೆ. ಇಂದು ಅಂಧಕಾರವಿದೆ, ನಾಳೆ ಜ್ಞಾನದಿಂದ ಸ್ವರ್ಣಿಮ ಪ್ರಭಾತ, ಸುಂದರ ಬೆಳಕಿನ ಲೋಕ ಶುಭಾರಂಭವಾಗುತ್ತದೆ. ಇದೇ ಅಂತ್ಯದ ದೃಶ್ಯ ಎನ್ನಬಹುದು. ಅರ್ಥವಾಯಿತೆ? ಇವರೆಲ್ಲರೂ ಸಮರ್ಪಿತರಾಗಿದ್ದಾರೆಯೇ? ಆದ್ದರಿಂದಲೇ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರು ಎಂದು ಸೇವೆಗಾಗಿ ನಿಮಿತ್ತರಾಗಿದ್ದೀರಾ. ತಾವೆಲ್ಲರೂ ಬ್ರಾಹ್ಮಣರ ಪಟ್ಟಿಯಲ್ಲಿದ್ದೀರಿ. ಈಗ ಇತರರನ್ನು ತಯಾರು ಮಾಡಿ. ತಮ್ಮದು ಆತ್ಮಜ್ಞಾನದಿಂದ ಮರುಜನ್ಮವಾಗಿದೆ. ನನ್ನ ಬಾಬಾ ಎಂದು, ನನ್ನ ತಂದೆ ಪರಮಾತ್ಮ ಎಂದು ನೀವು ಮನಸ್ಸಿನಿಂದ ಒಪ್ಪಿಕೊಂಡಿರಿ ಎಂದ ಮೇಲೆ ಸಮರ್ಪಿತರು. ನೀವು ಮನೆಯಲ್ಲೇ ಇರಬಹುದು, ಸೇವಾ ಕೇಂದ್ರದಲ್ಲೇ ಇರಬಹುದು. ಆದರೆ ಹೃನ್ಮನಗಳಿಂದ ನನ್ನ ತಂದೆ ಎಂದು ಒಪ್ಪಿಕೊಂಡಿದ್ದೀರಲ್ಲವೇ? ಇದು ಮನಸ್ಸಿನ ಪರಮಾತ್ಮನೊಂದಿಗೆ ಮನಸ್ಸಿನ ವ್ಯಾಪಾರವಾಗಿದೆ. ಯಾರು ಮನಸ್ಸಿನಿಂದ ಸಮರ್ಪಿತರಾಗಿದ್ದೀರೋ ಅವರು ತಂದೆಯ ಶ್ರೀಮತಾನುಸಾರ ನಡೆದುಕೊಳ್ಳುತ್ತೀರಾ. ಹಾಗಿರುವಾಗ ಈ ಸಭೆಯಲ್ಲಿದ್ದವರೆಲ್ಲರೂ ಮನಸ್ಸಿನಿಂದ ಅರ್ಪಣೆಯಾಗಿ ಪರಮಾತ್ಮನ ಶ್ರೀಮತದಂತೆ ನಡೆದುಕೊಳ್ಳುತ್ತೀರಲ್ಲವೇ? ತಮ್ಮ ಈ ಒಪ್ಪಿಗೆಯ ಭಾವಚಿತ್ರವನ್ನು ತೆಗೆಯುತ್ತಿದ್ದಾರೆ. ಇದೇನು ಕಡಿಮೆ ಭಾಗ್ಯವಲ್ಲ. ಪರಮಾತ್ಮನ ಹೃದಯದಲ್ಲಿ ನಿಮ್ಮ ಭಾವಚಿತ್ರವನ್ನು ತೆರೆಯಲಾಗಿದೆ. ಒಳ್ಳೆಯದು. ಸತ್ಯತೆಯ ಅಥಾರಿಟಿ ಇರುವ ಶ್ರೇಷ್ಠ ಆತ್ಮರು, ಸರ್ವ ನವೀನತೆ ಹಾಗೂ ಮಹಾನತೆಯನ್ನು ಪ್ರತ್ಯಕ್ಷಗೊಳಿಸುವ ಸತ್ಯ ಸೇವಾದಾರಿ ಮಕ್ಕಳು, ಸರ್ವ ಸ್ನೇಹ ಹಾಗೂ ಅಥಾರಿಟಿಯ ಬ್ಯಾಲೆನ್ಸನ್ನು ಇಟ್ಟುಕೊಂಡಿರುವ ಮಕ್ಕಳು, ಪ್ರತಿ ಹೆಜ್ಜೆಯಲ್ಲೂ ತಂದೆಯ ಮೂಲಕ ಆಶೀರ್ವಾದವನ್ನು ಪಡೆಯುವ ಅಧಿಕಾರಿಗಳಾದ ಶ್ರೇಷ್ಠ ಆತ್ಮರು, ಸರ್ವ ಸತ್ಯತೆ ಹಾಗೂ ಅವಿನಾಶಿಯಾದ ಶಾಶ್ವತವಾದ ಆತ್ಮರತ್ನಗಳಿಗೆ ಅವಿನಾಶಿ ಪಾತ್ರವನ್ನು ಅಭಿನಯಿಸುವ ಮಕ್ಕಳು, ಅವಿನಾಶಿ ಜ್ಞಾನ ನಿಧಿಯಿಂದ ಬಾಲಕ್ಸೋ ಮಾಲೀಕಾಗುವ ಮಕ್ಕಳು, ಎಲ್ಲರಿಗೂ ವಿಶ್ವರಚಯಿತನಾದ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರುವಿನ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಓಂ ಶಾಂತಿ. ವರದಾನ: ಮೌನದಿಂದ ಸೇವೆಯ ಹೊಸ ಅನ್ವೇಷಣೆಯನ್ನು ಮಾಡುವಂತಹ ಸಿದ್ಧಿ ಸ್ವರೂಪ ಭವ. ಈ ದಿನದ ಪ್ರಶ್ನೋತ್ತರಗಳು: ಸತ್ಯ ಎನ್ನುವುದರ ಎರಡು ಅರ್ಥಗಳೇನು? ಎರಡನೇ ಪ್ರಶ್ನೆ: ಸತ್ಯದ ಗಾಯನ ಏನಿದೆ? ಮೂರನೆಯದು: ಸತ್ಯತೆಯ ಶಕ್ತಿಯುಳ್ಳವರು ಹೇಗಿರುತ್ತಾರೆ? ಸತ್ಯತೆಯ ಪ್ರತ್ಯಕ್ಷ ಸ್ವರೂಪ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ಫಾಲೋ ಫಾದರ್ ಮಾಡುವವರಲ್ಲಿ ಯಾವ ಮಾತುಗಳು ಯಾವಾಗಲೂ ಸ್ಪಷ್ಟವಾಗಿರುತ್ತದೆ? ನಾಲೆಡ್ಜ್ಫುಲ್ ಎಂದು ಯಾರಿಗೆ ಹೇಳಲಾಗುತ್ತದೆ?
ಯಾವ ಲಕ್ಷ್ಯವನ್ನು ನಾವು ಎಂದಿಗೂ ಮರೆಯಬಾರದು. ಸಮರ್ಪಣೆ ಎಂದರೇನು? ಅಥಾರಿಟಿಯ ಮಾತುಗಳು ಏಕೆ ಹಿತವೆನಿಸುತ್ತದೆ? ಸುವಾಕ್ಯ: ಸ್ವಯಂ ಯಾರು ಸಮರ್ಪಿತ ಸ್ಥಿತಿಯಲ್ಲಿರುತ್ತಾರೋ ಅವರಿಗೆ ಸರ್ವರ ಸಹಯೋಗವೂ ಸಮರ್ಪಣೆಯಾಗುತ್ತದೆ. ಒಳ್ಳೆಯದ್ದು. ಓಂ ಶಾಂತಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.